ನಮ್ಮ ಡಾಕ್ಟರ್ ಪರ್ವಣ್ಣ ಅವರು, ಮಹಾಂತೇಶ್ ದೊಡ್ಡಗೌಡರು ಎಲ್ಲ ವಿಷಯ ಹೇಳಿದ್ದಾರೆ. ಮೋದಿ ಮತ್ತೊಮ್ಮೆ ಗೆಲ್ಲಬೇಕು, ಬಿಜೆಪಿ ಮತ್ತೊಮ್ಮೆ ಗೆಲ್ಲಬೇಕು. ಅದ್ರ ಜೊತೆಗೆ ಅತ್ಯಂತ ಬಹುಮತದಿಂದ ಗೆಲ್ಲಬೇಕು. 400ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ನಿಮ್ ಎದುರುಗಡೆ ಸುತ್ತಿ ಬಳಸಿ ಮಾತಾಡೋದೇನಿಲ್ಲ, ನಿಮ್ಗೆಲ್ಲರಿಗೂ ಗುರುತಿದೆ. ಎಲ್ಲಾ ವಿಷಯಗಳು ನಿಮ್ಮ ಮೊಬೈಲ್ದಾಗ ಬರ್ತಾವ. ನಾವು ಹೇಳಿದ್ದು ಬರ್ತಾವ, ಹೇಳ್ದಿದ್ದು ಬರ್ತಾವ. ಅದನ್ನೇ ಹಳ್ಳಿ ಮತ್ತೆ ನಾನೇನು ಹೇಳುದಿಲ್ಲ. ಮೋದಿ ಸರ್ಕಾರದ ಸಾಧನೆಗಳು, ಮೋದಿ ಮತ್ತೊಮ್ಮೆ ಯಾಕೆ ಬೇಕು, ಬಿಜೆಪಿ ಯಾಕೆ ಗೆಲ್ಲಬೇಕು, ಇದೆಲ್ಲದೂ ಕೂಡ ಪುಂಖಾನುಪುಂಖವಾಗಿ ಅನೇಕ ಮಾಹಿತಿಗಳು ಬರ್ತಾನೆ ಇರ್ತವೆ, ಡೈಲಿ ಬರ್ತಾವೆ. ಸಾರಾಂಶ ಇಷ್ಟೇ, ಮೋದಿ ಯೋಜನೆಗಳು, ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಯೋಜನೆಗಳು ಬಹುತೇಕ ಯಾವ ಮನೆಯನ್ನು ಮುಟ್ಟಿಲ್ಲ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಮನೆಗೂ ಕೂಡ ಒಂದಲ್ಲ ಒಂದು ಯೋಜನೆಗಳು ಹೋಗಿ ಮುಟ್ಟಿದಾವೆ. ನಮ್ಮ ಗ್ರಾಮ ಪಂಚಾಯಿತಿ ಬರೋ 80%, 80% ಹಣ ಇವತ್ತು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಸುದ್ದು ಉಂಟಿದೆ. ಎಷ್ಟೋ ಸರಿ ನಮ್ಗೆ ಈ ವಿಷಯನೇ ಗೊತ್ತೇ ಇರುವುದಿಲ್ಲ. ಕೇಂದ್ರ ಸರ್ಕಾರ ಡೈರೆಕ್ಟ್ ಆಗಿ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ, ಸಾಧ್ಯವೇ ಇಲ್ಲ. ಈಗ ನಾವು MP ಫಂಡ್ ಕೊಟ್ರು ಅದು ಹೋಗುದೆಲ್ಲಿರಿ, DC ಹತ್ರನೇ ಹೋಗ್ಬೇಕು. ಇಂಪ್ಲಿಮೆಂಟ್ ಮಾಡೋರು ಯಾರ, ಜಿಲ್ಲಾ ಪಂಚಾಯತ್ ಅವರೇ ಮಾಡೋದು. ಕೇಂದ್ರ ಸರ್ಕಾರ ಡೈರೆಕ್ಟ್ ಆಗಿ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ. ರೈಲ್ವೆ, ಏರ್ಪೋರ್ಟ್, ಡಿಫೆನ್ಸ್, ಟೆಲಿಕಾಂ, ಈ ತರ ಕೆಲವೊಂದು ಏರಿಯಾ ಬಿಟ್ರೆ ಬಹುತೇಕ ಬಾಕಿ ಎಲ್ಲದನ್ನು ಕೂಡ ರಾಜ್ಯ ಸರ್ಕಾರದ ಮುಖಾಂತರನೇ ಆಗ್ಬೇಕಾಗ್ತದೆ. ಹಣ ನಾವು ಕೊಡ್ತೀವಿ, ಆದ್ರೆ ಇಲ್ಲಿ ರಿಬಲ್ ಕಟ್ ಮಾಡೋರು ಬೇರೆಯವರು ಇರ್ತಾರೆ. ಎಷ್ಟೋ ಸರಿ ನಮ್ಮನ್ನು ಕರೀತಾರೆ, ಎಷ್ಟೋ ಸರಿ ನಮ್ಮನ್ನು ಕರೆಯೋದೂ ಇಲ್ಲ. ನಮಗೇನು ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ. ಮಂದಿ ಕೆಲಸ ಆದ್ರ ಅದರಲ್ಲಿಯೂ ವಿಶೇಷವಾಗಿ ಕಾಂಗ್ರೆಸ್ಸಿನ ನಮ್ಮ ಧುರೀಣರು ಅವರು ಅನುದಾನವನ್ನು ಹಂಚೋ ಮುಂದೆ ಹ್ಯಾಂಗ್ ಕೊಡ್ತಾರಪ್ಪ ಅಂತಂದ್ರೆ ಅವ್ರ ಅಪ್ಪನ ಆಸ್ತಿ ಮಾರಾಟ ಮಾಡ್ತಾರ. ನಿಮ್ಗೆ ಬೇಕ್ರಿ, ನಿಮ್ಗೆ ಕೊಡ್ತೀವಿ ತಗೋರಿ. ನಮ್ಮ ಅಪ್ಪನ ಆಸ್ತಿ ಮಾರಾಟ ಮಾಡ್ಕೊಡ್ತೀನಿ ನಾನು. ಜನ ಕೊಟ್ಟು ಟ್ಯಾಕ್ಸ್ ರೀ, ಅದು ಜನರು ಕೊಟ್ಟು ಟ್ಯಾಕ್ಸ್ ಜನರಿಗೆ ಬರ್ತಾವ ವಾಪಸ್. ನಾವೇನೋ ಒಂದು ಲೆಟರ್ ಕೊಡ್ತೀವಿ ಅಷ್ಟೇ, ಅದ್ರ ಬಿಟ್ಟು ನಾವೇನ್ ಮಾಡ್ತೀವಿ, ಸ್ಟೈಲ್ ಹೊಡೆಯೋ ಕೆಲಸ ಮಾತ್ರ ಮಾಡ್ತೀವಿ ನಾವು ಅಷ್ಟೇ. ಆ ಸ್ಟೈಲ್ ಹೊಡೆಯೋ ಕೆಲಸ ನನಗೆ ಅವಶ್ಯಕತೆ, ಅದಕ್ಕೆ ಹೆಚ್ಚು ಬರುವುದಿಲ್ಲ. ಹೊಡೆಯೋ ಮಂದಿ ಹೊಡಿಲಿ. ಕೇಂದ್ರ ಸರ್ಕಾರ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಯೋಚನೆ ಮಾಡಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತ ಕೆಲಸ ಮಾಡ್ತಾ ಇದೆ. ಮನೆ ಕಟ್ಟೋದ್ರಿಂದ ಪ್ರಾರಂಭ ಮಾಡಿ, ಮನೆಯಲ್ಲಿ ಕಟ್ಟಲಿಕ್ಕೆ, ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್, ಕರೆಂಟ್ ಕೊಡೋ ಕೆಲಸ, ಅದಕ್ಕೆ LED, ಉಜ್ವಲ ಯೋಜನೆ, ಹಳೆ ಕಂಬಗಳನ್ನು ತೆಗೆದು ಹೊಸ ಕಂಬ ಹಾಕೋದು, ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡೋದು, ಮನೆಯಲ್ಲಿ ಶಿಕ್ಷಣಕ್ಕೆ ಸಬ್ಸಿಡಿ ಕೊಡೋದು, ಹೆಣ್ಮಕ್ಕಳಿಗೆ ಶಿಕ್ಷಣವನ್ನ ವಿಶೇಷವಾಗಿ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಅವರಿಗೆ ಕೆಲಸ ಕೊಡೋದು. ಎಷ್ಟು ಒಂದು ಮನೆಗೆ ಬೇಕಾಗಿರತಕ್ಕಂಥ ಎಲ್ಲ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿದೆ. ನೀವು ಪಟ್ಟಿ ಮಾಡ್ತಾ ಹೋದ್ರೆ 370ಕ್ಕೂ ಹೆಚ್ಚು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಜನರಿಗೆ. ಇದನ್ನ ಪಟ್ಟಿ ಮಾಡಿ ಹೇಳ್ರಿ ಅಂತಂದ್ರೆ ನಮ್ಮ ಹತ್ರ ಆಗಂಗಿಲ್ಲ, ಅಷ್ಟು ಲೀಸ್ಟ್ ದೊಡ್ಡದಿದಾವ. ಆದ್ರೂ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾರೆ.
ಮೋದಿ ಮಾಡಿದ್ದೇನು? ನಮ್ಮ ಭಾಷೆ ಸ್ವಲ್ಪ ಹೊರಟ್ರಿ, ನಮ್ ಜವಾರಿನೂ ಅಲ್ರಿ, ನಮ್ ಹಳ್ಳಿ ಭಾಷೆ, ಶುದ್ಧ ಹಳ್ಳಿ ಮಕ್ಕಳು ನಾವು. ಮೋದಿ ಮಾಡಿದ್ದೇನು ಅಂತ ಕೇಳಿದ್ರೆ ನಾವ್ ಹೇಳ್ಬೇಕಾಗತ್ತೆ, ನೀವು ಹರಿದಿದ್ದೇನು. ಇವ್ರು ಮಾಡಿದ್ ನೋಡ್ರಿ, ಕತಿ ನೋಡ್ರಿ, ಇವ್ರು ಮಜಾ ಎಷ್ಟಂತ. ಇನ್ನು 1 ವರ್ಷ ಆಗಿಲ್ಲ, ಇನ್ನು 1 ವರ್ಷ ಆಗಿಲ್ರಿ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದು. ಈಗಲೇ ಲಾಗ ಹೊಡಿಲಿಕ್ಕತ್ತಾರ ಇವ್ರು. ಪಗಾರ ಕೊಡ್ಲಿಕ್ಕೆ ದುಡ್ಡಿಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ, ಅಂಗನವಾಡಿ ಮಕ್ಕಳಿಗೆ ಕೊಡೋ ಫುಡ್ ಕೂಡ ಇವತ್ತು ಕಟ್ ಮಾಡ್ತಾ ಇದ್ದಾರೆ. ರಸ್ತೆಗೆ ನೀರಿಗೆ ದುಡ್ಡಿಲ್ಲ. MLAಗಳು, ಹೊಸ MLAಗಳು ಬಂದ್ರೆ ಅವರಿಗೂ ಕೂಡ ಇವತ್ತು ರಸ್ತೆಗೆ ಅಥವಾ ಅವ್ರಿಗೆ ಡೆವಲಪ್ಮೆಂಟ್ ದುಡ್ಡಿಲ್ಲ. ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡೇ ಇಲ್ರಿ, ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡೇ ಇಲ್ಲ. 4 ಪಗಾರ ಬಂದಿಲ್ರಿ. ಅಜರ ಇನ್ನೊಮ್ಮೆ ಎದ್ದಿದ್ದೇನ್ರಿ. ಎಲ್ಲರಿಗೂ ಗುರುತಾಗ್ಯದ. ಈ ಕಳೆದ 9 ತಿಂಗಳಲ್ಲಿ ಸರ್ಕಾರದಲ್ಲಿ, ಕಳೆದ 10 ತಿಂಗಳುಗಳಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಇದೇ ನೋಡ್ರಿ, ಇದಕ್ಕಿಂತ ಮುಂಚೆ ಜಾಸ್ತಿ ಇಲ್ಲ. 1 ವರ್ಷದ ಮುಂಚೆ ಯಡಿಯೂರಪ್ಪ ನಮ್ಮ ಬಿಜೆಪಿ ಸರ್ಕಾರ ಇತ್ತು. ನಮ್ಮ MLA ಅವ್ರು ಎಷ್ಟು ಕೆಲಸ ತಂದ್ರು? 1 ವರ್ಷದ ಹಿಂದೆ ನಮ್ಮ MLA ಅವ್ರು ಎಷ್ಟು ಕೆಲಸ ತಂದ್ರು? ಇವತ್ತು 1 ವರ್ಷದಲ್ಲಿ ಈ ದುರ್ಗತಿ ಬಂತೇನು ರಾಜ್ಯ ಸರ್ಕಾರಕ್ಕೆ? ಬಿಜೆಪಿ ಸರ್ಕಾರ ಇದ್ದಾಗ, ಬಿಜೆಪಿ MLA ಇದ್ದಾಗ ಕೆಲಸ ಆಗ್ತಾವ. ಬಿಜೆಪಿ ಸರ್ಕಾರ ಓದ್ಬಿಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಒಳ್ಳೆ ದೆವ್ವ ಬಡಿತಾವ. ಅದು ಕೇಂದ್ರ ಇರಲಿ, ರಾಜ್ಯ ಇರಲಿ, ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಚೆನ್ನಾಗಿ ಚಲೋ ಕೆಲಸ ಆಗ್ತಾವ. ಬಿಜೆಪಿ ಓದ್ಬಿಟ್ಟಿಗೆ, ಕಾಂಗ್ರೆಸ್ ಬಂದ್ಬಿಟ್ಟಿಗೆ ಒಳ್ಳೆ ರಾವ್ ಬಡಿತಾವ, ದೆವ್ವ ಬಡಿತಾವ. ಇದು ಯಾಕಿದು? ನೀತಿ ಮತ್ತು ನಿಯತ್ತು ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಬದುಕಿನಾಗಾದ್ರೂ ಸರಿ, ದೇಶದ ಬದುಕಿನಾಗಾದ್ರೂ ಸರಿ, ನೀತಿ ಇರಬೇಕು, ಇಲ್ಲ ನಿಯತ್ತು. ನೀತಿ ನಿಯತ್ತು ಎರಡೂ ಸರಿ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಹೆಂಗ್ ಕೆಲಸ ಮಾಡ್ತದಲ್ಲ ಆ ರೀತಿ ಕೆಲಸ ಆಗ್ತಾವ. ನೀತಿ ನಿಯತ್ತು ಎರಡೂ ಇಲ್ಲ ಅಂತಂದ್ರೆ ಸಿದ್ದರಾಮುಲ್ಲಾ ಖಾನ್ ಸರ್ಕಾರ ಆಗ್ತಾವ. ನಾ ತಪ್ಪು ಹೇಳಿಲ್ರಿ ಅಪ್ಪ. ಸಿದ್ದರಾಮುಲ್ಲಾ ಖಾನ್ ಅಂತಂದ್ರೆ ಶುದ್ಧ ಜಾತ್ಯತೀತ ಪ್ರಶಸ್ತಿ. ನಾನು ಎಲ್ಲರನ್ನೂ ಸೇರಿಸ್ಕೊಂಡು ಹೇಳಕತ್ತೀನಿ. ನಾನು ಸಿದ್ದರಾಮುಲ್ಲಾ ಖಾನ್ ಅಂತ ಶುದ್ಧ ಜಾತ್ಯತೀತ ಹೆಸರದು. ಆ ಕಡೆಗೂ ಅಲ್ಲ, ಈ ಕಡೆಗೂ ಅಲ್ಲ. ಜಾತ್ಯತೀತರ ಬಗ್ಗೆ ಮುಂಚೆನೆ ಹೇಳಿದೀನಿ ನಾನು, ಮತ್ ಹೊಸದಾಗಿ ಅದನ್ನೇ ಹೇಳ್ಬೇಕಂತೇಳಿ. ಎಲ್ಲರಿಗೂ ಒಂದೊಂದು ಜಾತಿ ಇರ್ತಾವ. ಜಾತಿ ಗುರ್ತಿಲ್ದೆ ಇರುವುದು ಯಾರಿಗೆ ಹೇಳ್ರಿ? ಅಪ್ಪ ಯಾರು ಅಂತ ಗುರುತಿರಂಗಿಲ್ಲ ಅಂಥವ್ರು ಜಾತ್ಯತೀತ. ಈಗ ಯಾರಾದ್ರೂ ಬೇಕಾದ್ರೆ ಎದೆ ತಟ್ಟಿ ಹೇಳ್ಕೊಂಡ್ರಪ್ಪ ನಾವು ಜಾತ್ಯತೀತರು ಅಂತ. ಸ್ವಾಮಿ, ಈ ದೇಶದ ಜನರನ್ನ ಹುಚ್ಚರನ್ನಾಗಿ ಮಾಡ್ತಾ ಇದ್ದಾರೆ, ಹುಚ್ಚರನ್ನಾಗಿ ಮಾಡ್ತಾ ಇದ್ದಾರೆ. ಈ ದೇಶದ ಧರ್ಮ, ಸಂಸ್ಕೃತಿ, ಪರಂಪರೆ, ಇತಿಹಾಸ ಯಾವುದು ಗೊತ್ತಾಗಬಾರದು, ಇದರಿಂದ ದೂರ ಹೋಗ್ಬೇಕು ಅಂತಾನೆ ಕಾಂಗ್ರೆಸ್ ಯೋಚನೆ ಮಾಡಿದೆ. ನಮ್ಮ ತಲೆಯಲ್ಲಿ ಜಾತ್ಯತೀತತೆ ಇದ್ದಿರಂಗಿಲ್ಲ, ನಾವೆಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ವಿ. ಈ ಭೂತಾನ ನಮ್ಮ ತಲೆಯಾಗಿ ಬಿಟ್ಟಿದ್ಯಾರ್ರಿ? ಇಂದಿರಾ ಗಾಂಧಿ 1975ರಲ್ಲಿ ಎಮರ್ಜೆನ್ಸಿ ತಂದು, ಎಮರ್ಜೆನ್ಸಿ ಟೈಮ್ ನಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಅಥವಾ ಮತ್ತೆ ಯಾವುದು ಪ್ರೊಸೀಡಿಂಗ್ಸ್ ಇಲ್ದೇನೆ, ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್, ಡಿಬೇಟ್ ಏನು ಇಲ್ದೇನೆ ಈ ಸೆಕ್ಯುಲರಿಸಂ ಅಂತಕ್ಕಂಥ ಶಬ್ದವನ್ನ ಕಾನ್ಸ್ಟಿಟ್ಯೂಷನ್ ಒಳಗಡೆ ತೂರ್ತು. ಇದಕ್ಕೆ ಯಾವುದೇ ಲೀಗಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಅಷ್ಟ್ರ ನಂತರ ಶುರುವಾಯ್ತು ನೋಡ್ರಿ ನಮ್ ತಲೆ ಹಾಳು ಮಾಡೋ ಕೆಲಸ. ಅಷ್ಟ್ರ ನಂತರ ಶುರುವಾಯ್ತು.
ಇಷ್ಟು ಮಂದಿ ಇದೀವಲ್ಲ, ನಮ್ 75ನೇ ಇಸ್ವಿ ಮುಂಚೆ ಕನ್ನಡ ಶಾಲೆ ಓದೋ ಮುಂದೆ ನಮ್ಗೆ ಬಸವಣ್ಣವ್ರ ವಚನ, ಅಕ್ಕ ಮಹಾದೇವಿ ವಚನ, ರಾಮಾಯಣ, ಮಹಾಭಾರತ ಇದೆಲ್ಲ ಕನ್ನಡ ಶಾಲೆಯಾಗ ಹೇಳ್ಕೊಡ್ತಿದ್ರು. ಹೌದ್ರಿ ಸೌಕರ್ಯ? ಇವತ್ತದಾವ್ರಿ ಅದು? ಯಾಕಿಲ್ಲ? ಯಾರು ಯೋಚನೆ ಮಾಡಿದ್ದೀರ? ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿದ್ರು. ಏನ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದ್ರು, ಆ ಸಂವಿಧಾನದ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದು ಕಾಂಗ್ರೆಸ್. ಅದನ್ನು ತಿರುಚಿದ್ದು ಕಾಂಗ್ರೆಸ್. ಜಾತ್ಯತೀತತೆ ಅನ್ನುವಂಥ ಶಬ್ದ ಇದ್ದಿರಕ್ಕಿಲ್ಲ, ಅದನ್ನು ತುರುಕಿದ್ದು ಕಾಂಗ್ರೆಸ್. ಅಷ್ಟು ನಂತರದಲ್ಲಿ ಸಂವಿಧಾನದಲ್ಲಿ ಬೇರೆ ಬೇರೆ ಪರಿಚ್ಛೇದಗಳಿರ್ತವೆ, ಅಂದ್ರೆ ಆರ್ಟಿಕಲ್ಗಳಿರ್ತವೆ. ಯಾರು ವಕೀಲರು ಇರ್ತಾರೆ ಅವ್ರಿಗೆ ಗುರುತಿರ್ತಾವೆ. ಈ ಕಾನ್ಸ್ಟಿಟ್ಯೂಷನ್ ದಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಗಳಿರ್ತಾವೆ. ಅದರಲ್ಲಿ 28ನೇ ಆರ್ಟಿಕಲ್ ಇದೆ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 28. ಅದರಲ್ಲಿ ಆ ಇಡೀ ಕಾನೂನಿಗೆ ತಿದ್ದುಪಡಿ ಮಾಡಿದ್ರು, ಕಾನೂನನ್ನ ಬದಲಾವಣೆ ಮಾಡಿದ್ರು. ಹಿಂದೂಗಳು ಅವರಿಗೆ, ಅವರ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ, ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ರು. ಅದಕ್ಕೋಸ್ಕರ ನಂತರದ ದಿನಗಳಲ್ಲಿ ಆ ಕಾನ್ಸ್ಟಿಟ್ಯೂಷನ್ ಯಾವತ್ತು ಚೇಂಜ್ ಆಯ್ತಲ್ಲ, ಆರ್ಟಿಕಲ್ 28 ಅಮೆಂಡ್ಮೆಂಟ್ ಆಯ್ತು. ನಂತರದಲ್ಲಿ ಎಲ್ಲಾ ಬಸವಣ್ಣವ್ರ ವಚನ ಇರಲಿ, ಅಲ್ಲಮ್ಮ ಪ್ರಭು ವಚನ ಇರಲಿ, ಅಕ್ಕಮಹಾದೇವಿ ವಚನ ಇರಲಿ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ನಮ್ಮ ಮಹಾಪುರುಷರ ಬಗ್ಗೆ, ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ಎಲ್ಲ ಉಲ್ಲೇಖವನ್ನ ನಮ್ಮ ಪಠ್ಯ ಪುಸ್ತಕಗಳಿಂದ ತೆಗೆದುಹಾಕ. ಇದಕ್ಕೆ ಯಾರು ಮನವಿ ಕೊಡಂಗಿಲ್ರಿ, ಇದನ್ನ ಸರಿ ಮಾಡ್ರಿ ಅಂತ. ಹ್ಯಾಂಗ ಆಗದೆ ಏನಾಗಿದೆ ಅಂತಾನೆ ಯಾರಿಗೂ ಗೊತ್ತಾಗ್ಲಿಲ್ಲ. ಸಂವಿಧಾನವನ್ನು ತಿದ್ದೋ ಮುಖಾಂತರ ಇದನ್ನು ಮಾಡಿ. ಆರ್ಟಿಕಲ್ 30, ಆರ್ಟಿಕಲ್ 28ರಲ್ಲಿ ನಮ್ಮ ಹಕ್ಕನ್ನ ಕಿತ್ಕೊಂಡ್ರು. ಆರ್ಟಿಕಲ್ 30ರಲ್ಲಿ ಮುಸಲ್ಮಾನರಿಗೆ ಮತ್ತು ಕ್ರಿಶ್ಚಿಯನ್ರಿಗೆ ಧಾರ್ಮಿಕ ಶಿಕ್ಷಣವನ್ನ ಕೊಡ್ತಕ್ಕಂಥ ಅಧಿಕಾರ ಕೊಟ್ಟರು. ಅದಕ್ಕೋಸ್ಕರ ಮದ್ರಸಾಗಳಲ್ಲಿ ಮತ್ತು ಬೇರೆ ಬೇರೆ ಕಾನ್ವೆಂಟ್ಗಳಲ್ಲಿ, ಚರ್ಚ್ಗಳಲ್ಲಿ ಅವರಿಗೆ ಬೇಕಾಗಿರತಕ್ಕಂಥ ಮತೀಯ ಶಿಕ್ಷಣವನ್ನು ಕೊಡ್ತಾರೆ. ನಾವು ಕೊಡೋ ಹಾಗಿಲ್ಲ. ಸಂವಿಧಾನಾತ್ಮಕವಾಗಿ ನಮ್ಮ ಹಕ್ಕನ್ನ ಕಿತ್ಕೊಂಡು ಅವರಿಗೆ ಆ ಹಕ್ಕನ್ನ ಕೊಟ್ಟರು. ಅದಕ್ಕೋಸ್ಕರ ನಮ್ಮ ಮಕ್ಕಳು ಇವತ್ತು ನೋಡ್ರಿ, ನಾವು ಹಿರಿಯರು ಎಲ್ಲ ಮಾತಾಡ್ತಾ ಇರ್ತೀವಿ, ನಮ್ ತರ ಅಲ್ರಿ, ನಮ್ಮ ಮಕ್ಳಿಗೆ ಇವತ್ತು ಧರ್ಮ ಸಂಸ್ಕೃತಿ ಏನು ಬ್ಯಾಡ ಆಗಿದೆ, ದುಡ್ಡು ಇದ್ರೆ ಸಾಕು, ಎಲ್ಲೋ ಒಂದ್ ಚಲೋ ಹುಡುಗಿ ಸಿಕ್ಕಿದ್ರೆ ಸಾಕು, ಎದ್ದು ಓಡೋಗ್ತಾರೋ, ಅಪ್ಪ ಅಮ್ಮನ ವೃದ್ಧಾಶ್ರಮ ಕಟ್ತಾರೋ. ಹೌದಲ್ರಿ? ಇದು ಖರೆ ಅಲ್ರಿ? ನಾವ್ ಎಷ್ಟರ ಮಟ್ಟಿಗೆ ಹಿರಿಯರ ವಯಸ್ಸಿನಲ್ಲಿ ಏನ್ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಶ್ರದ್ಧೆ ಇತ್ತು, ಅದು ಹೊಸ ಎಜುಕೇಟೆಡ್ ಗಳಲ್ಲಿ ಇರುವುದಿಲ್ಲ. ಯಾಕಂತಂದ್ರೆ ಅವ್ರಿಗೆ ಶಿಕ್ಷಣ ಕೊಡೋ ಹಕ್ಕನ್ನೇ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ. ಶಾಲೆಯಲ್ಲಿ ಹೇಳಂಗಿಲ್ಲ, ಬೇರೆ ಸಂಸ್ಕಾರ ಕೇಂದ್ರಗಳು ಇಲ್ಲ. ಒಟ್ಟು ಏನ್ ಮಾಡ್ತಾರೆ, ದುಡಿಯೋ ಮಷಿನ್ಗಳಾಗಿದ್ದಾವೆ ನಮ್ಮ ಮಕ್ಕಳು ಅಂದ್ರೆ ಅಷ್ಟೇ. ಏನೋ ಒಂದ್ ಡಿಗ್ರಿ ತಗೊಂತಾವೆ, ದುಡಿಯೋ ಮಷಿನ್ ಆಗ್ತವೆ, ದುಡ್ಕೊಂತಾರೆ. ಆ ಪಾಪ ಗಂಡಂಗೂ ಗೊತ್ತಿರಂಗಿಲ್ಲ ಧರ್ಮ ಅಂತಂದ್ರೆ, ಹೆಂಡತಿಗೂ ಗೊತ್ತಿರಂಗಿಲ್ಲ. ಒಟ್ಟಾರೆ ಎರಡು ಪ್ರಾಣಿಗಳ ರಥ ಬದುಕ್ತಾವ. ಧರ್ಮ, ಸಂಸ್ಕೃತಿ, ಪರಂಪರೆ, ಇತಿಹಾಸ ಏನ್ ಗೊತ್ತಿರಂಗಿಲ್ಲ. ನಾವು ಪಾಪ ಎಷ್ಟು ಹೇಳ್ತೀವಿ, ನಮ್ಮ ಮಕ್ಕಳು ಏನೋ ನಡ್ಕೊಂಡು ಹೋಗ್ಲಿ ಪಾಪ, ಅವ್ರಿಗೆ ತಿಳಿದಂಗ್ ಮಾಡ್ತಾರಂತ ನಾವು ಬಿಟ್ಟು. ಇದು ಎಲ್ಲರ ಮನೆಯ ಕತೆ ಇದೆ, ಎಲ್ಲರ ಮನೆ ಕತೆ ಇದೆ. ಸಂವಿಧಾನಾತ್ಮಕವಾಗಿ ನಮ್ಮ ಧರ್ಮವನ್ನ ಒಡೆದ್ರು, ಧರ್ಮವನ್ನ ಹಾಳು ಮಾಡಿದ್ರು. ಇದು ಬದಲಾಗಬೇಕು ಅಂತಾದ್ರೆ ಬಿಜೆಪಿ ಬರಬೇಕು, ಮೋದಿ ಬರಬೇಕು. ಒಂದು ರಾಮ ಮಂದಿರ ಕಟ್ಟಬೇಕಾದ್ರೆ 500 ವರ್ಷ ಆತ್ರಿ. ಒಂದು ರಾಮ ಮಂದಿರ, ಈ ರೀತಿ 3 ಲಕ್ಷಕ್ಕೂ ಹೆಚ್ಚು ದೇವಸ್ಥಾನಗಳಿದಾವೆ ಹಾಳಾಗಿರ್ತಕ್ಕಂಥವು. ಮುಸಲ್ಮಾನರು ಕೊಳ್ಳೆ ಹೊಡೆದಿರೋ ದೇವಸ್ಥಾನಗಳಿದಾವೆ. ಖಾಲಿ ರಾಮ ಮಂದಿರ ಮಾಡಿ ಬಿಟ್ರೆ ಸಾಕೇನು ನಾವು? ಅದಕ್ಕೆಲ್ಲ ಮುಕ್ತಿ ಯಾವಾಗ ಆಗಿದ್ರೆ? ಆ ಚೂರಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಮುಕ್ತಿ ಯಾವಾಗ? ಒಡೆದು ಹೋಗಿರ್ತಕ್ಕಂಥ ಮಠಗಳಿಗೆ ಮುಕ್ತಿ ಯಾವಾಗ? ಅದು ನಮ್ದು ಅಧಿಕಾರ ಅಲ್ಲೇ, ನಮ್ದು ಹಕ್ಕಲ್ಲೇನು? ರಾಮ ಮಂದಿರಕ್ಕೆ ಹೊಸ ಕಾನೂನು ತಂದ್ರು ಬಿಡ್ರಿ. ಒಂದೊಂದು ದೇವಸ್ಥಾನಕ್ಕೂ ಈ ರೀತಿ ಹೊಸ ಕಾನೂನು ತರ್ಲಿಕ್ಕೆ ಆಗ್ತದೆ? 3 ಲಕ್ಷಕ್ಕೂ ಹೆಚ್ಚು ದೇವಸ್ಥಾನಗಳಿದಾವೆ, ಎಲ್ಲದಕ್ಕೂ ಒಂದು ಹೊಸ ಕಾನೂನು ತರ್ಲಿಕ್ಕೆ ಆಗ್ತದೆ ಕಾನ್ಸ್ಟಿಟ್ಯೂಷನ್? ಪೂಜಾ ಕಾಯಿದೆ ಅಂತ ಮಾಡುದು, ಪೂಜಾ ಸ್ಥಾನಗಳ ಕಾಯಿದೆ ಅಂತ. ಅದರಡಿಯಲ್ಲಿ ನಮ್ಮ ದೇಶದಲ್ಲಿ
ಯಾವ ದೇವಸ್ಥಾನವನ್ನು ಒಡೆದು ಮಸೀದಿ ಮಾಡಿದ್ರೋ, ಚರ್ಚ್ ಮಾಡಿದ್ರೋ, ಅದು ಯಾವುದನ್ನು ನಾವು ಕೇಳಬಾರದು ಅಂತ ಮಾಡ್ಯಾರ. ಒಂದೇ ಕಾನೂನಿನ ಅಡಿಯಲ್ಲಿ ನೀವು ಅದನ್ನು ವಾಪಸ್ ಕೇಳಿದ್ರೆ ಅದು ಅಪರಾಧ. ಅಂದ್ರೆ ಹೊಡೆದ್ರೆ ಹೊಡೆಸ್ಕೊಂಡು ಸುಮ್ಗಿರ್ರಿ, ಒದ್ರೆ ಒದಿಸ್ಕೊಂಡು ಸುಮ್ಗಿರ್ರಿ, ಟ್ಯಾಕರ್ಸಿ ಮುಖಕ್ಕೆ ಎತ್ತು ಅಂತ ಉಗಿದ್ರು ಸುಮ್ಗಿರ್ರಿ. ಯಾಕೆ ಅಂತ ಕೇಳೋ ಅಧಿಕಾರ ನಿಮಗಿಲ್ಲ. ಯಾಕೆ? ಸಂವಿಧಾನದಲ್ಲಿ ಆ ಹಕ್ಕನ್ನ ಕಿತ್ಕೊಂಡ್ಬಿಟ್ಟಿದಾವ. ಇದು ನಿಮ್ಮ ದೇವಸ್ಥಾನ, ಅದನ್ನ ಕೇಳಲಿಕ್ಕೆ ನಿಮ್ಮ ಹತ್ರ ಆಗುದಿಲ್ಲ, ಅದನ್ನ ಕಿತ್ಕೊಂಡ್ರು. ರಾಮ ಮಂದಿರಕ್ಕಾದ್ರೆ ಒಂದು ಹೊಸ ಕಾನೂನನ್ನು ಮಾಡಬೇಕು, ಎಲ್ಲದಕ್ಕೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಮುಂದಿನ ದಿವಸದಲ್ಲಿ ಆ ಪೂಜಾ ಕಾಯ್ದೆಗಳ ಏನೊಂದು ಕಾನೂನಿದೆ ಅದನ್ನೇನೆ ತೆಗೆದು ಬಿಸಾಕಬೇಕು. ನಮ್ಮ ದೇವಸ್ಥಾನ ನಮ್ಮ ಹಕ್ಕು. ನಮ್ಮ ಸಿದ್ದರಾಮಯ್ಯನವ್ರು ಹೇಳಿದ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಡೆಲ್ಲಿಗೆಲ್ಲ ಹೋಗಿ ದೊಂಬರಾಟ ಮಾಡಿದ್ರು. ಅವರಿಗೆ ಅದರ ಅರ್ಥ ಗೊತ್ತಾಗ್ಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಹೇಳ್ದ್ ನಾನು, ಸಿದ್ದರಾಮಯ್ಯನವರೇ, ನೀವ್ ಏನ್ ಚರ್ಚೆ ಮಾಡ್ತಾ ಇದ್ರಿ ಗುರುತೇನು ನಿಮ್ಗೆ? ಇದ್ರ ಪರಿಣಾಮ ಏನಾಗ್ತಾವ ಗುರುತೇನು? ಇವತ್ತು ನೀವು ಕೇಳಾಕತ್ತೀರಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಈ ದೇಶದಲ್ಲಿ 99.9% ಈ ದೇಶಕ್ಕೆ ತೆರಿಗೆ ಕೊಡೋರು ಹಿಂದೂಗಳು. ಮುಸಲ್ಮಾನರಲ್ಲಿ ತೆರಿಗೆಯನ್ನ ಕೊಡಬಾರ್ದ್ರಿ. ಕೊಟ್ರೆ ಅದು ಹರಾಮ್, ಅದು ಪಾಪ, ಕೊಡಬಾರ್ದು. ಅವ್ರು ಶರಿಯಾ ಹೇಳುದಿಲ್ಲ, ಅದು ತೆರಿಗೆ ಕೊಡ್ಬೇಕಂತ ಹೇಳುದಿಲ್ಲ. ಯಾಕೆ? ಇದು ದಾರುಲ್ ಹರಬ್, ಇದು ದಾರುಲ್ ಇಸ್ಲಾಂ ಆಗ್ಬೇಕು. ಇದು ಇಸ್ಲಾಮಿಕ್ ದೇಶ ಆದ ನಂತರದಲ್ಲೇ ಅವರು ಟ್ಯಾಕ್ಸ್ ಕೊಡ್ಬೋದು. ಇದು ಇಸ್ಲಾಮಿಕ್ ದೇಶ ಆಗ್ಲಿಲ್ಲ, ಅದಕ್ಕೋಸ್ಕರ ಟ್ಯಾಕ್ಸ್ ಕೊಡಬಾರ್ದು, ಇದು ಹರಾಮ್, ಇದು ಪಾಪ ಅಂತ ಅವರು ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಅವರು ಟ್ಯಾಕ್ಸ್ ಕೊಡುದಿಲ್ಲ. ನೋಡ್ರಿ, ನಂಬರ್ 2 ಬಿಸ್ನೆಸ್ ಮಾಡೋರೆಲ್ಲ ಅವರೇ ಇರ್ತಾರೆ. ಹೌದ್ರಿ? ಹೌದಲ್ಲೋ? ಏನ್ ನಮ್ಮವ್ರೇನ್ ತುಂಬಾ ಸಂಭಾವಿತರು ಅಂತಾರ, ಅದಕ್ಕಿಂತ ಹೆಚ್ಚು ಮಂದಿ ಸಂಭಾವಿತರು ನಮ್ಮವ್ರಿಗೆ. ನಾವು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತೀವಿ, ಆದ್ರೆ ಅವ್ರು ಹಾಗಲ್ಲ, 100% ಆ ಕಡೆ ಈ ಕಡೆ ಮಾಡ್ತಾರೆ. ಅವರು ಟ್ಯಾಕ್ಸ್ ಕೊಡಂಗಿಲ್ಲ, ಆದ್ರೂ ಕೂಡ ಕೊಟ್ಟಿರೋ ಟ್ಯಾಕ್ಸ್ ನಲ್ಲಿ ಹಕ್ಕು. ನಮ್ಮ ದೇವಸ್ಥಾನದ ಹುಂಡಿ ಹಣ ತಗೊಂಡೋಗಿ ಅವ್ರ ಮಸೀದಿ ಕಟ್ಲಿಕ್ಕೆ ದುಡ್ಡು, ಅವ್ರ ಚರ್ಚ್ ಕಟ್ಲಿಕ್ಕೆ ದುಡ್ಡು, ಇದು ಯಾವ ಅಪ್ಪ ಅವ್ರಿಗೆ ಪರ್ಮಿಷನ್ ಕೊಟ್ಟ? ನಾಳೆ ಏನಾದ್ರೂ ನಾವು ಕೇಳಿದ್ರೆ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ನಾವು ಏನಾದ್ರೂ ಕೇಳಿದ್ರೆ ಪರಿಸ್ಥಿತಿಯಲ್ಲಿ ಹೋಗ್ತಾವ. ಏನಾಗ್ಬೋದ್ರಿ? ಸಣ್ಣ ಬುದ್ಧಿ ಜನ ಅಲ್ಲ ನಾವು. ನಾನು ಅದನ್ನೇ ಹೇಳ್ತಾ ಇದ್ವಿ ಹಿಂದಿನ ಸಭೆಗಳಲ್ಲಿ. ನಾವು ಸಣ್ಣ ಬುದ್ಧಿ ಜನ ಅಲ್ಲ. ನಮ್ಮ ಮನೆ ಊಟ ನಾವೇ ಮಾಡ್ತೀವಿ, ಬೇರೆ ಯಾರಾದ್ರೂ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಅಂತ ಹೇಳೋರಲ್ಲ ನಾವು. 4 ಮಂದಿ ಊಟ ಕುಂತ್ರೆ ಮತ್ತೆ 2 ಮಂದಿ ಬಂದ್ರೆ ಹಚ್ಚರಪ್ಪ ಅವನಿಗೂ ರೊಟ್ಟಿ ಅಂತ ಹೇಳ್ತೀವಿ. ಅವ್ನ ಜಾತಿ ಕೇಳಂಗಿಲ್ಲ, ಅವ್ನ ಧರ್ಮ ಕೇಳಂಗಿಲ್ಲ, ಏನೂ ಕೇಳಂಗಿಲ್ಲ. ಇದು ನಮ್ಮ ಸ್ವಭಾವ. ಮೊದಲು ಊಟ ಹಚ್ಚಿರಿ ಅಂತ ಹೇಳ್ತೀವಿ ನಾವು. ಸಣ್ಣ ಬುದ್ಧಿ ಜನ ಅಲ್ಲ ನಾವು. 10 ಮಂದಿ ಊಟ ಮಾಡೋದನ್ನ ನಾವು, ಒಬ್ಬ ಊಟ ಮಾಡೋದನ್ನ 10 ಮಂದಿ ಮಾಡ್ಬೋದ್ರಿ, ಆದ್ರೆ 10 ಮಂದಿ ಊಟ ಮಾಡೋದನ್ನ ಒಬ್ಬ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೌದ್ರಿ? ಇದು ನಾವು ಸಣ್ಣ ಬುದ್ಧಿ ಜನ ಅಲ್ಲ. ನಮ್ಮ ದೊಡ್ಡ ಸ್ವಭಾವದಿಂದ ಅವರೆಲ್ಲ ಬದುಕಿದ್ದಾರೆ. ನಾಳೆ ನಾವು ಕೂಡ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಕೇಳಿ ಶುರು ಮಾಡಿದ್ರೆ ಬೆಂಕಿ ಬೀಳ್ತಾವ. ಕಾಂಗ್ರೆಸ್ಸಿನ ಯಾವತ್ತೂ ಕೂಡ ಸ್ವಭಾವನೆ ಅಪಪ್ರಚಾರ. ಅವ್ರ ಪ್ರಚಾರ ಯಾವತ್ತೂ ಮಾಡಿದ್ರು ಅಪಪ್ರಚಾರ. ಮತ್ತೆ ಸುಳ್ಳು ಹೇಳೋದನ್ನ ಕಾಂಗ್ರೆಸ್ನಿಂದ ಕಲಿಬೇಕು. ಎಷ್ಟು ಚಂದ ಸುಳ್ಳು ಹೇಳ್ತಾರೆ ಅವು, ನಮಗಿಂತ ಜೋರ್ ಹೇಳ್ತಾವ. ಅಂದ್ರೆ ನಾವು ಸುಳ್ಳು ಹೇಳ್ತೀವಿ ಅಂತ ಅಲ್ಲ, ಎಲ್ಲರಿಗಿಂತ ಚಲೋ ಸುಳ್ಳು ಹೇಳೋ ಟ್ರೈನಿಂಗ್ ಏನಾದ್ರೂ ಜಗತ್ತಿನಲ್ಲಿ ಕೊಡ್ಬೇಕು ಅಂತಂದ್ರೆ ಕಾಂಗ್ರೆಸ್ನವರಿಂದ ತಗೋಬೇಕು ನೋಡಿ. ಯಾವತ್ತು ಗಾದೆನೇ ಅದರಿ ಅದು. ಸತ್ಯ ಎದ್ದು ಕುತ್ಕೊಳ್ಳೋ ಮುಂದೆ ಸುಳ್ಳು ಇಡೀ ಜಗತ್ತೆಲ್ಲ ಓಡಾಡಿ ಬಂದಿತ್ತಂತ. ಸತ್ಯ ಎದ್ದು ಕುತ್ಕೊಳ್ಳೋ ಮುಂದೆ ಸುಳ್ಳು ಇಡೀ ಜಗತ್ತೆಲ್ಲ ಅಡ್ಡಾಡಿ ಬಂದಿತ್ತು. ಅಂದ್ರೆ ಸುಳ್ಳು ಅಷ್ಟು ಫಾಸ್ಟ್ ಅದು. ಎಲ್ಲರಿಗೂ ನಮ್ಮ ಮೊಬೈಲ್ದಾಗ ಮೊದಲು ಬರೋದು ಸುಳ್ಳು ಸುದ್ದಿರಿ, ಆಮೇಲೆ ನಿಧಾನವಾಗಿ ಸತ್ಯ ಏನು ಅಂತ ಬರ್ತಾವ.
ಸುಳ್ಳು ಸುದ್ದಿ ಬೇಗ ಪ್ರಚಾರ ಆಗ್ತಾವ. ಆದ್ರೆ ಸತ್ಯ ಹೇಳ್ಬೇಕಾದ್ರೆ ದಮ್ ಬೇಕು. ಸತ್ಯ ಹೇಳ್ಬೇಕಾದ್ರೆ ಬೇಕು. ಸತ್ಯ ಹೇಳ್ಬೇಕಾದ್ರೆ ಎದೆಗಾರಿಕೆ ಬೇಕು. ವಸ್ತುನಿಷ್ಠವಾಗಿರತಕ್ಕಂಥ ಅಧ್ಯಯನ ಬೇಕು ಸತ್ಯ ಹೇಳಬೇಕು ಅಂತ. ಈ ಕಾಂಗ್ರೆಸ್ನವ್ರು ಸುಳ್ಳು ಹೇಳಿ ಹೇಳಿ ಜನರನ್ನ ಪ್ರತಿ ಚುನಾವಣೆಯಲ್ಲಿ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ನವ್ರು ಹಾಂಗಂದ್ರು ಅದಕ್ಕೆ ನೀವೇನಂತೀರಿ, ಕಾಂಗ್ರೆಸ್ನವ್ರು ಹಾಂಗಂದ್ರು ನೀವೇನಂತೀರಿ. ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಇಲ್ಲ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಲೂಬಾರದು. ಅವ್ರು ಹೇಳ್ತಾರಪ್ಪ, ಅವ್ರದ್ದು ಅವರೇ ಪ್ರಶ್ನೆ ಕೇಳ್ತಾರೆ, ಅವರೇ ಉತ್ತರ ಕೊಟ್ಕೊಳ್ಳಿ. ನಾವ್ ಯಾಕೆ ಉತ್ತರ ಕೊಡ್ಬೇಕು, ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು. ಮೂರ್ಖ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗ್ಬಾರ್ದು, ನಾವು ಸುಮ್ಗಿದ್ ಬಿಡ್ಬೇಕು. ಆದ್ರೆ ನಮ್ಮ ಮಂದಿಗೆ ಗುರ್ತಾಗಿಲ್ಲ ಪಾಪ, ತುಂಬಾ ಮುಗ್ಧ ಜನ. ಅವ್ರು ಹಂಗ್ ಕೇಳ್ತಾ ಇದಾರ್ರಿ, ಅದಕ್ಕೋಸ್ಕರ ನಾವ್ ಏನ್ ಹೇಳಿದ್ರಿ, ಏನ್ ಹೇಳಕ್ ಹೋಗ್ಬೇಡ್ರಿ. ಮುಂದಿನ ದಿವಸ ಉತ್ತರ ಆಟೋಮೆಟಿಕ್ಲಿ ಅವರಿಗೆ ಗೊತ್ತಾಗ್ತಾವ. ನೋಡ್ರಿ, ನನ್ನ ಮುಖ ಕನ್ನಡಿ ಎದುರುಗಡೆ ನಿಂತ್ಕೊಂಡು ನೋಡ್ಲಿಕ್ಕೆ ಯಾರಾದ್ರೂ ಪರಿಚಯ ಮಾಡ್ಕೊಡ್ಬೇಕಂತ ಇಲ್ಲ. ಕನ್ನಡಿ ಎದುರುಗಡೆ ನಾನು ನಿಂತ್ಕೊಂಡು ಕಾಣ್ತಾವ ನಾನು ಹ್ಯಾಂಗೆ ಅಂತ. ಯಾರಾದ್ರೂ ಬಂದು ಕಾಮೆಂಟ್ರಿ ಕೊಡ್ಬೇಕೇನ್ರಿ ಅದಕ್ಕೆ, ನೀನ್ ಹಂಗಿದ್ಯಾ ಹಿಂಗಿದ್ಯಾ ಅಂತ ಕೊಡ್ಬೇಕೇನ್ರಿ. ಕಾಂಗ್ರೆಸ್ಸಿನ ಮುಖವಾಡ ಅವರ ಆಡಳಿತ ನೋಡಿದ್ರೆ ಗೊತ್ತಾಗ್ತಾವ. ಕಾಂಗ್ರೆಸ್ಸಿನ ಮುಖ ಅವರ ಆಡಳಿತದ ಶೈಲಿ ನೋಡಿದ್ರೆ ಗೊತ್ತಾಗ್ತವೆ. ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಎದ್ದು ಹೋಗಿದೆ. ಆದ್ರೆ 10 ವರ್ಷದಿಂದ ಮೋದಿ ಸರ್ಕಾರ ನೋಡ್ರಿ, ಎಲ್ಲದನ್ನೂ ಕೊಟ್ರು. ರೈತರಿಗೆ ಅಕೌಂಟಿಗೆ ಉಜಾಲ ಉಜ್ವಲ 370ಕ್ಕೂ ಹೆಚ್ಚು ಯೋಜನೆ ಕೊಟ್ಟರು. ಆದ್ರೂ ಕೇಂದ್ರ ಸರ್ಕಾರ ದಿವಾಳಿ ಆಗ್ಲಿಲ್ಲ, ಬದಲಾಗಿ ದೇಶ ಗಟ್ಟಿಯಾಗಿದೆ, ಆರ್ಥಿಕವಾಗಿ ಗಟ್ಟಿಯಾಗಿದೆ. ಈ ಜಗತ್ತಲ್ಲಿ ನಾವು ಇವತ್ತು ಸೆಂಟರ್ ಪಾಯಿಂಟ್ ಬಂದು ನಿಂತ್ಕೊಂಡಿದ್ದೀವಿ. ಸೆಂಟರ್ ಪಾಯಿಂಟ್ ಬಂದು ನಿಂತ್ಕೊಂಡಿದ್ವಿ. ನೀತಿ ಮತ್ತು ನಿಯತ್ತು ಇದ್ರೆ ಅದು ಮೋದಿ ಸರ್ಕಾರ ಆಗುತ್ತೆ. ನೀತಿ ನಿಯತ್ತು ಏನೂ ಇಲ್ಲ ಅಂತಂದ್ರೆ ಅದು ಸಿದ್ದರಾಮುಲ್ಲಾ ಖಾನ್ ಸರ್ಕಾರ. ಹೋದಲ್ಲೆಲ್ಲ ರಾಜಕಾರಣ, ಹೋದಲ್ಲೆಲ್ಲ ರಾಜಕಾರಣ. ಮೊನ್ನೆ ಬನವಾಸಿಗೆ ಬಂದಿದ್ರಂತೆ, ಬಂದು ಇಡೀ ಆ ಸಾಂಸ್ಕೃತಿಕ ವೇದಿಕೆಯಲ್ಲಿ ರಾಜಕಾರಣನೇ ಮಾಡಿದ್ರು. ಪಾಪ ನನ್ಗೆ ಸಿದ್ದರಾಮಯ್ಯನವ್ರು ನನ್ನನ್ನು ಅಷ್ಟು ಹಚ್ಕೊಂಡಿದಾರಂತ ಗುರುತೇ ಇಲ್ಲ. ಕನಸ್ನಾಗೂ ನಾ ಬೀಳ್ತಿದ್ದವ್ರಿ, ಅಷ್ಟೆಲ್ಲ ಹಚ್ಕೊಂಡಿದಾರಂತ ಗುರುತಿಲ್ಲ. ಅವ್ರ ಎದುರುಗಡೆ ಪ್ರತ್ಯಕ್ಷ ಆಗ್ಬಿಡ್ತಿದ್ದ. ಮುಂಚೆ ಎಲ್ಲೋದ್ರು ನನ್ನ ಸುದ್ದಿನೇ ಹೇಳ್ತಾ ಇರ್ತಾರೆ ಅವರಿಗೆ. ಕನಸ್ನಾಗೂ ಅನಂತಕುಮಾರ್ ಹೆಗಡೆ, ಮನಸ್ನಾಗೂ ಅನಂತಕುಮಾರ್ ಹೆಗಡೆ, ಹೊರಗಡೆ ಹೋದ್ರು ಅನಂತಕುಮಾರ್ ಹೆಗಡೆ, ಒಳಗಡೆ ಬಂದ್ರು ಅನಂತಕುಮಾರ್ ಹೆಗಡೆ. ನೋಡ್ರಿ, ನಮ್ಮನ್ನ ಅಂತರ್ಯಾಮಿಗಳ ಸರ್ವಾಂತರ್ಯಾಮಿ ಮಾಡಿದ್ದು ಸಿದ್ದರಾಮಯ್ಯ. ಧನ್ಯವಾದಗಳು. ನಾವು ಮಾಡ್ಕೊಳ್ಳೋ ಪ್ರಚಾರಕ್ಕಿಂತ ಬಾಕಿ ಮಾಧ್ಯಮಗಳು ಕೊಡೋ ಪ್ರಚಾರಕ್ಕಿಂತ ಸಿದ್ದರಾಮಯ್ಯನವರು ನಮ್ಗೆ ಹೆಚ್ಚು ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಧನ್ಯವಾದಗಳು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರೇ ಹೊಡಿರಿ ನಗಾಡಿ ನಮ್ಮ ಹೆಸರಿನಲ್ಲಿ. ಇನ್ನ ದುರಹಂಕಾರ ಕಣ್ರಿ, ದುರಹಂಕಾರ. ಅವರದ್ದು ದುರಹಂಕಾರದ ಮಾತುಗಳನ್ನು ನೀವೆಲ್ಲ ಕೇಳಿದ್ರಿ, ಬಹುತೇಕ ಗೊತ್ತಿದೆ. ಇಷ್ಟರವರೆಗೆ ನಮ್ಮ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗೂ ಎಷ್ಟು ದುರಹಂಕಾರ ಇದ್ದರಕ್ಕಿಲ್ಲ, ಯಾವ ರಾಜಕಾರಣಿಗಳಿಗೂ ಇಷ್ಟು ದುರಹಂಕಾರ ಇದ್ದರಕ್ಕಿಲ್ಲ. ಎಷ್ಟೋ ಸರಿ ಅವ್ರ ಭಾಷೆಯಲ್ಲಿ ನಾವೇ ಉತ್ತರ ಕೊಡ್ಬೇಕಪ್ಪ. ನಮ್ ಬಿಟ್ರೆ ಮತ್ತೆ ಯಾರು ಕೊಡಂಗಿಲ್ಲ, ಏನ್ ಮಾಡುದು, ನಾವು ಕೊಡಬೇಕು. ನಾವು ಉತ್ತರ ಕೊಟ್ರೇನೆ ಸಿದ್ದರಾಮಯ್ಯ ತಾಗುದ್ರಿ, ಇಲ್ಲಾದ್ರೆ ಮತ್ತೆ ಸುಮ್ಮನೆ ಅದು ಆ ಚರ್ಮಕ್ಕೆ ತಾಗಿಲ್ಲ. ದಯವಿಟ್ಟು ಕಾಂಗ್ರೆಸ್ ಈ ಮುಖವಾಡದ ಬದುಕು ನಮಗೆ ಗೊತ್ತಾಗಿದೆ. ಬಿಜೆಪಿ ಏನು ಅನ್ನುವಂಥದ್ದನ್ನ ಅಧಿಕಾರದಿಂದ ತೋರಿಸ್ಕೊಟ್ಟಿದ್ದೀವಿ, ಅನುಭವದಲ್ಲಿ. ದಯವಿಟ್ಟು ಮುಂದಿನ ದಿವಸದಲ್ಲಿ ಚುನಾವಣೆ ಬಂದಿದೆ, ಇನ್ನೇನು 1 ವಾರದಲ್ಲಿ ಚುನಾವಣೆ ಘೋಷಣೆ ಆಗ್ತಾವ. ಇನ್ನೊಂದು 2 ತಿಂಗಳಲ್ಲಿ ಚುನಾವಣೆ ಮುಗಿದು ಹೋಗ್ತಾವ. ಎಲ್ಲ ಮಾಹಿತಿಗಳು ಬಂದಿದ್ದಾವೆ, ತುಲನೆ ಮಾಡಬೇಕು, ಬಾಕಿ ಎಲ್ಲ ಸರಿ. ಆದ್ರೆ ಈ ತರ ವಿಷಯಗಳನ್ನ ಚರ್ಚೆ ಮಾಡಬೇಕು. ಒಳಗಡೆ ವಾತಾವರಣ ಇದೆ, ಎಲ್ಲರೂ ಕೂಡ ಇವತ್ತು ಮನಸ್ಸಿನಲ್ಲಿ ಮೋದಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ನವರೇ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟೇ ಇಲ್ಲ. ಕಾಂಗ್ರೆಸ್ ನಲ್ಲಿ ಇದ್ದ ಎಲ್ಲ MLA ಗಳು, ಎಲ್ಲ ಪದಾಧಿಕಾರಿಗಳು ಎಲ್ಲ ಹೋಗಿ ಅಲ್ಲ ಅಲ್ಲಿ ನೀವು ನಿಲ್ರಿ ಅಂತ ಅಂದ್ರೆ ಕರಿಮಣಿ ಮಾಲೀಕ ನಾನು ಹೊಡೆದೇ ಹೊಡಿತಾರ. ನೀವು ನಿಲ್ರಿ, ಮಂತ್ರಿಗಳ ಮೇಲೆ
ನೀವು ಗೆಲ್ಲಬೇಕು, ನೀವೇ ನಿಲ್ಬೇಕು ಅಂತ ಹೇಳ್ತಾರೆ. MLA ಮೇಲೆ ನೀವು ನಿಲ್ಬೇಕು, ನೀವು ಗೆಲ್ಬೇಕು ಅಂತಾರೆ. ಪದಾಧಿಕಾರಿಗಳ ಹತ್ರ ನೀವು ನಿಲ್ಬೇಕು, ಗೆಲ್ಬೇಕು ಅಂತಾರೆ. ಆದ್ರೂ ಯಾರು ಅಲ್ಲ ಅಂತಾರೆ. ಕರಿಮಣಿ ಅದು ಪರಿಸ್ಥಿತಿ ರೀ. ಮಾಡ್ಬೋದು, ಯಾರಿಗಾದ್ರೂ ಒಬ್ರಿಗೆ ಕರಿಮಣಿ ಕಟ್ಸ್ತಾರ ಬಿಟ್ರು, ಆ ಪ್ರಶ್ನೆ ಬೇರೆ. ಮತ್ಯಾರು ಸಿಗುದಿಲ್ಲ ಅಂತ ಖಾನಾಪುರದಲ್ಲಿ ರಿಜೆಕ್ಟೆಡ್ ಮಟೀರಿಯಲ್ ಅದಲ್ಲ, ಅದನ್ನ ತಗೊಂಡು ರಿಜೆಕ್ಟೆಡ್ ಮಟೀರಿಯಲ್ ನಮ್ಮ ಲೋಕಸಭಾ ಕ್ಷೇತ್ರದ ಪಾಪ ಖಾನಾಪುರದಿಂದ ಓಡಿಸಿದ್ದಾರೆ. ಇನ್ನು ಎಲ್ಲಾ ಕಡೆ ಇದ್ದ ಜಾಗದಿಂದ ಓಡಿಸಿದ್ರೆ ಮತ್ತೇನ್ ಮಾಡ್ಬೇಕ್ರಿ? ಅಲೆಮಾರಿ ಯಾಕೆ ಹೋಗ್ಬೇಕಲ್ಲ? ಅದಕ್ಕೋಸ್ಕರ ಪಾಪ ಎಲ್ಲಾ ಕಡೆ ಅಡ್ಡಾಡಿಸ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನೂ ಹೊರ್ಕೊಂಡು ಓಡಾಡ್ತಾ ಇದ್ದಾನೆ. ಇರ್ಲಿ ಬಿಟ್ಟು, ಯಾರೇ ಆಗಲಿ ಕಾಂಗ್ರೆಸ್ಸಿಗೆ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನ ಆ ಮೂರ್ಖ ಪ್ರಶ್ನೆಗಳಿಗೆ, ಸವಾಲುಗಳಿಗೆ ಇವತ್ತು ನಾವು ತಲೆ ಕೆಡಿಸ್ಕೊಳ್ಬೇಕಾದಂತಹ ಅಗತ್ಯನೇ ಇಲ್ಲ. ನಮ್ ಕೆಲಸ ಇಷ್ಟೇನೆ. ಮೋದಿ ಅವರ ಪರವಾಗಿ ಜನ ಇವತ್ತು ವೋಟ್ ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರು ಒಮ್ಮೆ ಕೈ ಮುಗಿದು ಒಂದ್ಸರಿ ಪ್ರೀತಿಯಿಂದ ಕೇಳಿದ್ರೆ ಸಾಕ್ರಿ. ದಯವಿಟ್ಟು ಧರ್ಮ ದೇಶಕ್ಕೋಸ್ಕರ ಈ ಬಾರಿ ನಿಮ್ ವೋಟ್ ನಮಗ್ ಕೊಡಬೇಕು ಅಂತ ಕೇಳಿದ್ರೆ ಅವರೇ ಹೇಳ್ತಿರ್ತಾರೆ. ಅತಿಯಾದ ಆತ್ಮವಿಶ್ವಾಸ ಬೇಡ. ಅತಿಯಾದ ಆತ್ಮವಿಶ್ವಾಸ ಅದು ಸಾವಿಗೆ ದಾರಿ. ಯಾರೇ ಇರ್ಲಿ, ನಮ್ಮವ್ರಿರ್ಲಿ, ಅಂಥವ್ರ ಹತ್ರ ಹೋಗಿ ಒಮ್ಮೆ ಪ್ರೀತಿಯಿಂದ ನೀವು ಮಾತಾಡಿಸಿ, ಅಣ್ಣರೇ ಈ ಬಾರಿ ಒಂದ್ ಸ್ವಲ್ಪ ನಮ್ ಕಡೆ ಕಾಳಜಿ ಇರಲ್ರಿ ಅಂತಂದ್ರೆ ಒಳಗಡೆ ಇದ್ದಿದ್ದನ್ನ ಅವರೇ ಹೇಳ್ಬಿಡ್ತಾರೆ. ಇಲ್ರಿ, ನಾವು ಬಿಜೆಪಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂತ ಅವರೇ ಹೇಳ್ತಾರೆ. ನಮ್ ಕಡೆಯಿಂದ ಆಗ್ಬೇಕಾಗಿರೋದು ಇಷ್ಟೇನೆ, ಕಳಕಳಿಯ ವಿನಂತಿ. ದಯವಿಟ್ಟು ಈ ಕೆಲಸವನ್ನ ಇನ್ನೆರಡು ತಿಂಗಳ ಕಾಲ ನಾವೆಲ್ಲ ಹಗಲೆಲ್ಲ ಅಡ್ಡಾಡ್ಬೇಕಂತ ನಾನೇನು ಹೇಳುದಿಲ್ಲ. ಆದ್ರೆ ನಾವು ಮಾರ್ಕೆಟಿಗೆ ಹೋದಾಗ, ಬಸ್ ಮೇಲೆ ಹತ್ತಿದಾಗ, ಎಲ್ಲೋ ಕುಂತಾಗ, ಯಾರ್ದೋ ಮದುವೆ ಮನೆಗೆ ಹೋದಾಗ ಯಾರು ಹೊಸಬರು ಸಿಗ್ತಾರೆ ಅಂಥವ್ರ ಹತ್ರ ಒಮ್ಮೆ ಮಾತಾಡ್ರಿ. ನೋಡ್ರಿ, ಚುನಾವಣೆ ಬಂದಿದ್ದು ಸ್ವಾಮಿ, ಒಂದ್ ಸ್ವಲ್ಪ ನಮ್ ಬಗ್ಗೆ ಕಾಳಜಿ ಇರೋದ್ರಿ ಅಂತ ಅಂದ್ರೆ ಅವ್ರು ಖಂಡಿತ ಒಪ್ಕೊಂಡ್ಬಿಡ್ತಾರೆ. ನಾವು ಕೊಡೋದು ಬಿಜೆಪಿಗೆ. ಇನ್ನು ಬಿಜೆಪಿಯಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಡಾಕ್ಟರ್ ಪರವಣ್ಣವರು ಹೇಳಿದ್ರು, ಇವರು ಹೇಳಿದ್ರು, ನಾನ್ ಕ್ಯಾಂಡಿಡೇಟ್ ಆಗ್ತೇನೆ. ಇನ್ನುವರೆಗೂ ಘೋಷಣೆ ಆಗಿಲ್ಲ, ಚಿಂತೆ ಮಾಡ್ಬೇಡಿ. ಯಾರ್ಯಾರ ಟಿಕೆಟ್ ಅನ್ನ ಜೋಬನಾಗಿ ಇಟ್ಕೊಂಡ್ಬಂದು ಅಡ್ಡಾಡ್ತಾ ಇದಾರೋ ಅಡ್ಡಾಡ್ಲಿ, ನಮ್ಗೇನು ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ. ಯಾರೇ ನಿಂತರು, ಬಿಜೆಪಿಯಿಂದ ಯಾರೇ ನಿಂತರು ಕೂಡ ಬಿಜೆಪಿಯನ್ನ ಗೆಲ್ಲಿಸ್ಬೇಕು. ಯಾರೇ ನಿಂತರು ಕೂಡ ಬಿಜೆಪಿಯನ್ನ ಗೆಲ್ಲಿಸ್ಬೇಕು. ಬಿಜೆಪಿ ಗೆದ್ರೇನೆ ದೇಶ ಗಟ್ಟಿ ಆಗತ್ತೆ. ಬಿಜೆಪಿ ಗೆದ್ರೇನೆ ಧರ್ಮ ಉಳಿಯುತ್ತೆ. ಬಿಜೆಪಿ ಗೆದ್ರೇನೆ ಅಭಿವೃದ್ಧಿ ಆಗುತ್ತೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ, ಇಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ಚುನಾವಣೆ ಸಂದರ್ಭ ಪುನಃ ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕು ನಂಗೇನು ಗುರುತಿಲ್ಲ. ಈ ಬಾರಿ ಬಹುತೇಕ ಚುನಾವಣೆಗೆ ನಾನು ನಿಲ್ತಾ ಇದ್ದೀನಿ ಅಂತಂದ್ರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಆಗುದಿಲ್ಲ ಅಂತ ಒಲ್ಲೆ ಅಂತ ಬಿಟ್ಟಿದ್ನ. ಕಳೆದ 3 ಬಾರಿಯಿಂದ ಹೇಳ್ತಾ ಇದ್ದೆ, ಒಲ್ಲೆಪ್ಪ ನಾನು ಆಗುದಿಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೂ ಕೂಡ ಒತ್ತಾಯ ಮಾಡಿ ಅಂತೂ ಕಂಟಿನ್ಯೂ ಆಗ್ತಾ ಬಂದೆ. ಈ ಬಾರಿ ಗಟ್ಟಿ ಹೇಳಿದ್ದ, ಚುನಾವಣೆ ನಿಲ್ಲುವುದಿಲ್ಲ ಅಂತ ಹೇಳಿದ್ದೆ. ಪುನಃ ಮತ್ತೊಮ್ಮೆ ಅದೇನು ನಾವ್ ಏನಂತೀವೋ, ಏನ್ ತಿಳ್ಕೊಂತೀವೋ ಗೊತ್ತಿಲ್ಲ, ದೇವರ ಅಪೇಕ್ಷೆ ಬೇರೆ ಇರ್ತದೆ. ಏನೇ ಇರ್ಲಿ, ಆ ದೇವ್ರು ಎಲ್ಲಿ ನಡ್ಸ್ಕೊಂಡು ಹೋಗ್ತಾನೋ ಹೋಗ್ಲಿ. ಮುಂದಿನ ದಿವಸ ಬಿಜೆಪಿಯನ್ನ ಗೆಲ್ಲಿಸೋ ಕೆಲಸ ನಮ್ಮಿಂದ ಎಲ್ಲ ಆಗಬೇಕು. ಖಂಡಿತವಾಗಿ ತಮ್ಮೆಲ್ಲರ ಸಹಕಾರವನ್ನ, ತಮ್ಮೆಲ್ಲರ ಸಹಯೋಗವನ್ನ ನಿರೀಕ್ಷೆ ಮಾಡ್ತಾ ಎಲ್ಲರಿಗೂ ಬಂದು ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.